ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾ ವಿಲಾಸ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಮೊದಲಿಗೆ ತಮಗೆ ಅಭಿನಂದನೆಗಳು. ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಖಂಡಿತ ಸರ್. ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ನೀಡಿದೆ. ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ? ಖಂಡಿತ ಸರ್. ನಮ್ಮದು HD ಕೋಟೆ ತಾಲೂಕು. ಈಗ ಸರಗೂರಿಂದ ಪ್ರತ್ಯೇಕವಾಗಿ ಸರಗೂರು ತಾಲೂಕಾಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ. ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಾವು ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ದರೂ ಕೂಡ ಬಡತನ ನಮ್ಮೆಲ್ಲರನ್ನು ಕಟ್ತಾಯಿತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5ನೇ ಕ್ಲಾಸ್ ಓದಿರ್ಬೋದು. ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರಗಳು ಕಲಿಯದೇ ಇದ್ದರು ನನ್ನ ಮಕ್ಕಳು ಏನಾರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿಯ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ ನಮ್ಮ ಇಬ್ಬರು ಅಣ್ಣಂದಿರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ದರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಾಡೋದು ಕೂಡ ಹೌದು ಸರ್. ಅಲ್ಲ, ಬಹಳ ಸಂತೋಷ ಆಗುತ್ತೆ. ಏಕೆಂದರೆ ತಾವು ಹೇಳಿದ್ರೆ HD ಕೋಟೆ ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25ಕ್ಕೂ ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆ ಕೂಡ. ಖಂಡಿತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ್ ಜೆರ್ಸಿನ ಹಾಕ್ತೀನಿ, ಫ್ಲೈಟೆಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಷನ್ ಆಗ್ತೀನಿ ಕೂಡ ನನ್ನ ಕನಸಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ, ಶ್ರದ್ಧೆ ನಮ್ಮ ಜೊತೆಗಿದ್ರೆ ಪ್ರತಿಫಲ ಯಾವಾಗಲಾದರೂ ಒಂದ್ಸಲ ಸಿಗುತ್ತೆ. ಖಂಡಿತ ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ. ಖಂಡಿತ ದೇವರು ಕೊಡ್ತಾರೆ, ಜನರು ಕೊಡ್ತಾರೆ. ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಹೌದು ಸರ್. ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ? ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮಪ್ರಸಾದ್ ಅಂತೇಳಿ ನಮ್ಮ ಸರಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನಲ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮತ್ತು ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು,
ಉಂಟು ಆ ವ್ಯಕ್ತಿ, ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮಪ್ರಸಾದ್ ಸರು ಈಗಲೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ. ಅವರ ಒಂದು ಪ್ರೀತಿ ವಿಶ್ವಾಸ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು ಅಲ್ಲಿಂದನೇ ಆರಂಭ ಆಯಿತು. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳೋದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ. ಖಂಡಿತ ಸರ್. ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಉಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್. ಭಾಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟನ್ನು ಪಡೆದಂಥ ಸಂದರ್ಭದಲ್ಲಿ ನನಗೆ ವಿದ್ಯೆ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಳಕ್ಕೆ ನನ್ನ ಕರೆಸ್ಕೊಂಡು, ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ, ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರು ಇರ್ತಕ್ಕಂಥ ಸ್ಥಾನಕ್ಕೆ ಕರೆದು, ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ. ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಹರಿಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರೋದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ, ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತೇನೋ ಅಂತ ಅನಿಸುತ್ತೆ. ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನಾನು ಕಂಡಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದ ಋಣ ಅಂದರೆ ಅವೆರಡು ಸರ್. ಖಂಡಿತ. ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ನೀವು ಆ ಮಟ್ಟಕ್ಕೆ. ಖಂಡಿತ. ಎಸ್ ಸರ್. ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು. ಆ ಹಂತದಲ್ಲೇ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ? 2007ರಲ್ಲಿ. 2007ರಲ್ಲಿ ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆಯಾಗಂಥ ಕೊನೆಯ ಒಂದು ಗಳಿಗೆಲಿ 2005ರಲ್ಲಿ ಒಂದೇ ನನ್ನ ಜೀವನದಲ್ಲಿ ತುಂಬ ದುಃಖ ಅಂತ ಪಟ್ಟ ಸಂದರ್ಭ ಅಂದರೆ 2005 ನಾನು ಫೈನಲ್ ಇಯರ್ BA ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005ರಲ್ಲಿ 1 ಮಾರ್ಕ್ಸಿಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ, ಫಸ್ಟು ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ್ನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆ ಏನಕ್ಕೋಸ್ಕರ ನಾ ಬಂದು ಆಯ್ಕೆ ಮಾಡ್ಕೊಂಡು ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಇತ್ತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ಧೂತಿಗಿಡದೆ ಕಂಟಿನ್ಯೂ 2 ವರ್ಷ ಶ್ರಮಪಟ್ಟೆ. 2005ರಿಂದ 2007 ತನಕ ನಿರಂತರ ಪರಿಶ್ರಮ ಪಟ್ಟು 2007ಕ್ಕೆ ಮತ್ತೆ ನಾನು ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ ಸರ್. ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಿದ್ದು ಯಾವಾಗ, ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ ಅಂತ? ಖಂಡಿತ. ನಾನು ಇವತ್ತು ಈ ಸ್ಥಾನಮಾನದಲ್ಲಿದ್ದೀನಿ. ಕಳೆದ 18 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ. ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು 2017ರಿಂದ ಫಸ್ಟು ಸ್ಟೇಟ್ ಮೆಡಲ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ, ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ
ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೇನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಒಂದು ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರಿ ಸಹಕಾರ ಇಲ್ಲ ಅಂದರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗ್ಬೇಕಂತ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವುದಕ್ಕೂ ನನಗೆ ಕೂಡ ಇಲ್ಲ ಅಂದಿಲ್ಲ. ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಖಂಡಿತ ಸರ್. ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ, ಅದರಲ್ಲೂ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ, ಬೆಂಬಲ ಖಂಡಿತ ಹೋಗಬೇಕಾಗತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಸರ್. ಎಸ್ ಸರ್. ಸರ್, 2017ರಲ್ಲಿ ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ. ಹೇಗೆ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ? ಇದುವರೆಗೂ ಎಷ್ಟು ಪದಕಗಳನ್ನು, ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ? ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆಯಾಗಿತ್ತು. ನಾನು ಬರ್ತೀನಿ, ಅಥ್ಲೆಟಿಕ್ಸ್ ಅಂದ್ರೆ ನನಗೆ ಏನೋ ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೋ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನೋ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು. ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡ ನಿವಾರಿಸ್ಕೋಬೇಕು, ಸಮಾಜಕ್ಕೆ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನೇ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ, ನಾನು ಹೈಸ್ಕೂಲಿನಿಂದ, ಕಾಲೇಜಿನಿಂದ, ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲು ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನಾನೊಬ್ಬ ಪೊಲೀಸ್ನಾಗ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲು. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾಯಿದ್ದೆ. ಆ ವರ್ಷ ಏನು ಒಂದು ಅಚಾನಕ್ಕಾಗಿ ಎಲ್ಲ 100 ಮೀಟ್ರ್ ಇವೆಂಟ್ ಇತ್ತು. ಅದು 100 ಮೀಟರ್ ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾಯಿದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮಿಡ್ಲಾಗಲಿ ಬಿಡಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೊಳ್ಳೋಣ, ಮೆಡ್ಲ್ ತಗೊಳ್ಳೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆ ಇರ್ತಕ್ಕಂಥ ಶ್ರೀಯುತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮ್ಗೆ ಸ್ಪೋರ್ಟ್ಸು ನಿನ್ಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗಿ ಬರೋದಿಲ್ಲ. ಒಂದು ಇಲಾಖೆ, ಒಳ್ಳೆ ಇಲಾಖೆ ಸೇರಿದೆಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೆಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸು ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಭಾಳಷ್ಟು ಸ್ಫೂರ್ತಿ ಅಂತ ಅಂದ್ಕೊಟ್ಟಿದೆ. ನಾನು ಯಾಕೆ ಸ್ಪೋರ್ಟ್ಸ್ಗೆ ನನಗೆ ಆಗಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ. 32 ವರ್ಷದಲ್ಲಿ ಅವ್ರು ಅಂದದ್ದು 35ನೇ ವರ್ಷ ತನಕ 3 ವರ್ಷ ನಿರಂತರವಾಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟ್ ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ, ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸು ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್. ಇಲ್ಲ, ಅದು ಮುಳ್ಳಲ್ಲ ರೀ, ಅದು ಸ್ಪೈಕ್ಸು. ಸರ್ ಯಾಕೆ ಹಾಕ್ತಾರೆ ಸರ್? ಅದು ಸಿಂಥೆಟಿಕ್, ಅದು ಹಾಕಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್. ನಾನು ಓಡ್ತೀನಿ, ನಿನ್ಗೆ ಆ ಸದ್ಯಕ್ಕೆ ಇದು ಬೇಡ, ಹಾಗಾದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್, ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ, ಸೂರ್ಯ ಅಂತೇಳಿ, ಅವ್ರೀಗ ME ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ. ಅವನು 400
ಮೇನ್ ಇವೆಂಟ್ ಒಂದು. ಮೈಸೂರಲ್ಲಿ ನಾನು ಕಣ್ಣಗೆ ತುಂಬ 400 3 ಜನ ಇದ್ರಿ. ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ರನ್ನರು, ಇನ್ನೊಬ್ಬರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತಾರೆ. ಮೈಸೂರಲ್ಲಿ ನಾನು ಕಣ್ಣಗೆ 48 ರನ್ನರ್, 48 ಸೆಕೆಂಡಲ್ಲಿ 47 48 ಸೆಕೆಂಡಲ್ಲಿ 400 ಓಡ್ತಾಯಿದ್ರು. ಅವ್ರು 3 ಜನ, ನನ್ನ ಮೇನ್ ಇವೆಂಟು 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆಯ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd ಪ್ಲೇಸ್ ಆಯಿತು, ಬ್ರೋನ್ಸ್ ಮೆಡಲ್ ಆಯಿತು. 1.3 ಓಡಿದ್ದು 400. ನಂತರ ಅಲ್ಲಿಂದ 2017ರಿಂದ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ಗೊಂದು 53.04 ಬಂತು. 51 400 ಮೀಟ್ರು. ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ DVSP ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 ಚೇಂಜಸ್ ಹೊಡಿದ್ರು. ವರ್ಲ್ಡ್ ಚಾಂಪಿಯನ್ 100 ವರ್ಲ್ಡ್ ಚಾಂಪಿಯನ್ ಇಲ್ಲಿ ಇಂಡಿಯಾಕ್ಕೆ, ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂಥ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾ ದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ಸ್ ಹತ್ತಿರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೆ 53 ಇದೆ. 51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾಯಿದ್ದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್, ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರಲಿಲ್ಲ. ಆ ಫೈನಲ್ಸ್ ಕುಂತ್ರೆ ಅದು ಇಡೀ ಇಲಾಖೆಗೆ, ಇಡೀ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾ ದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53ಯಿಂದ 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂಥ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋವಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು. ಆ ಇಂಜುರಿಯಲ್ಲಿ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ. ಮತ್ತು ಗ್ರೌಂಡ್ಗೆ ಇಳಿದೇಳ್ತೀನಿ, ಆಲ್ರೆಡಿ ಇಳಿತಾ ಇದ್ದೀನಿ. ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟು ಮತ್ತೆ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮಿಂಗ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ ಸರ್. ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು 2 ಬಹಳ ಒಳ್ಳೆಯ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೇಳುಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೌದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಮತ್ತೆ ಪಿಕಪ್ ಆಗ್ತೀರಿ. ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ, ಸೊ ಆದ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟ್ರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು. ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು. ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನನಗೆ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ. ಇಡೀ ಸಮಾಜದಲ್ಲಿ, ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಷನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ. ನೋಡಿ, ಇದೇ ನೋಡಿ, ನೀವು ಇದನ್ನು ಮಾತನಾಡುವಾಗ ನನಗನ್ಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದಿದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ. ನನಗೆ ಯಾವಾಗಲೂ ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್.
ಮೂರು ನಾವು ಯಾವಾಗಲೂ ಕೃತಜ್ಞತೆ ಹೇಳಕ್ಕೆ ಬಯಸ್ತೀವಿ. ಎಸ್ ಸರ್, ಖಂಡಿತ ಅವೆಲ್ಲ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವೇನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೆ ಏನು ಅನಿಸುತ್ತೆ ಆ ಸಂದರ್ಭಗಳು? ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115ಕ್ಕಿಂತ ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್. ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನ ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂಥ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ? ಹೈಸ್ಕೂಲ್ ಹಂತದಲ್ಲೇ ಇರಬೇಕಾದ್ರೆ ನನ್ನ ಕನಸುಗಳನ್ನು ಕಟ್ಟಿಕೊಂಡಿರಲಿಲ್ಲ. PUC ಓದಂಥ ಸಂದರ್ಭದಲ್ಲಿ, PUC ಮುಗಿಸಿ BA ಓದಂಥ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿಗಳು ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸಿದ್ರು ಅವ್ರಿಗೊಂದು ಕೃತಜ್ಞತೆ ಇರಬೇಕು. ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಪ್ರಾಥಮಿಕ ಅಂತ ಬಂದಾಗ ನಂಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು SLC ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರ್ಕೊಂಡು, ವಿದ್ಯಾರ್ಥಿನಿಗಳು ಎಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮ ಮುಳ್ಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನೇ ಬೇರೆ, ಈಗಿರೋ ನಾಗೇಂದ್ರನೇ ಬೇರೆ, ನಿನ್ನಲ್ಲೇ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳೋದು ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನೇ ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ, ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿನಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು. ನಮ್ಗೆ ಇಷ್ಟು ಆನಂದ ಆಗಿರ್ಬೋದು. ಖಂಡಿತ ಬದುಕು ಸಾರ್ಥಕ ಅಂತ ಅನಿಸುತ್ತೆ ಸರ್. ಖಂಡಿತ ಸರ್. ಎಸ್ ಸರ್, ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು, ಪುರಸ್ಕಾರಗಳು ಸಿಕ್ಕಿದ್ವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ, ಸನ್ಮಾನ ಅಥವಾ ಗೌರವ ಸಿಗುತ್ತೆ. ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು. ಸರ್, ನಿಮ್ಮದು ಬಯೋಡೇಟಾ ಕಳಿಸಿ, ನಾವು
ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸ್ತಾಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೆ ಮಾಡ್ತೀವಿ ಅಂತ. ನಾನು ಇಲ್ಲಿರ ತನಕ ಬಂದಿರ್ತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆಯಾಗಿದ್ದೀರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರ. ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ ನಾವು ಇಲ್ಲಿಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರ ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಎಷ್ಟೊಂದು ಖುಷಿ ಆದ್ರು, ಗೌರವ ಡಾಕ್ಟರೇಟು ನಿಮ್ಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ, ನನ್ನ ವ್ಯಾಪ್ತಿಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ ನೀವು ಯಾವ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತಿರಲಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳಾಗಿರ್ಬೋದು, ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ ಅದ್ಭುತವಾದ ಕಾರ್ಯಕ್ರಮ. ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಭಾಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPsಗಳು ನೋಡ್ತಾ ಅಂಥ VIPಗಳ ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನೋ, ಖಂಡಿತ ಇಲಾಖೆಗೆ ಒಂದು ಗೌರವ ತಂದುಕೊಟ್ನೇನೋ ಅನ್ನಿಸ್ತೈತಿ. ಸರಿ, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು, ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೆಯೇ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್. ಅದು ತಮಗೆ ಎರಡೂ ಕೂಡ ಸಿಕ್ಕಿದೆ, ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾ ಕ್ಷೇತ್ರದಲ್ಲಿ ಮೊದಲ ಡಾಕ್ಟರೇಟ್ ಪದವಿ ಪಡ್ಕೊಂಡವರು, ಅದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ತಮ್ಮ ಮುಂದಿನ ಗುರಿ ಬಗ್ಗೆ ನಾನು ಮೊದಲೇ ಹೇಳಿದೆ, ಈಗ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಫೀಲ್ಡೆಲ್ಲ ಇರೋದ್ರಿಂದ ಭಾಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಭಾಳಷ್ಟು 25ಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ಗಳು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ನಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡಿದ್ದೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿಡಿಬೇಕು. ಬಾವುಟವನ್ನು ಎತ್ತಿಡಿಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ. ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಭಾಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ ಸರ್. ಖಂಡಿತ ಆಸೆ ಅಂತೂ ಇದೆ, ಭಾರತದ ಭೂಪಟದಲ್ಲಿ ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ, ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಂದಿನ ಯುಗ ಮೊಬೈಲ್ ಯುಗ. ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳಿರ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡೋಂಥದ್ದು ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲ್ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗಿಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಕ್ರೀಡಾಪಟುಗಳಿಗೆ ಆಗ್ಬೋದು, ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ಗೆ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ
ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು. ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನೂ ಕೂಡ ಇರಬೇಕು. ಮತ್ತು ನಿರಂತರ ಒಂದು ಪರಿಶ್ರಮನೂ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದೆಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತ್ಯ ಓದೋ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದ್ದಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದೆಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು. ನನ್ನ ಒಂದು ಕೋರಿಕೆ, ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಎಸ್ ಸರ್, ಖಂಡಿತ ಸರ್, ಖಂಡಿತ. ಬಹಳ ಸಂತೋಷ. ತಾವು ಒಂದು ಮಾತನ್ನು ಹೇಳಿದ್ರಿ, ಎಲ್ಲರ ಹತ್ರ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ಚಂಚಲತೆಗೊಳಿಸ್ತಾ ಇರುವಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮ್ಮ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.